ನಮಸ್ಕಾರ ವೀಕ್ಷಕರೇ, ನಾವೀಗ ಮೈಸೂರಿನಲ್ಲಿ ನಡೀತಿರುವ ಮಾವು ಹಲಸಿನ ಹಬ್ಬದಲ್ಲಿದ್ದೀವಿ. ಸೊ ಇಲ್ಲಿ ವಿಡಿಯೋ ನೋಡ್ತಿರೋ 90% ಜನಕ್ಕೆ ಇಷ್ಟು ವೆರೈಟಿ ಹಲಸಿದೆ ಅಂತ ಗೊತ್ತೇ ಇಲ್ಲ. ಇಲ್ಲಿ ನೋಡಿ ವಟಗುಟ್ಟಂ ಹಲಸು ಅಂತೇಳಿ, ಸೊ ಬೆಂಗ್ ಸೂರ್ಯ ಹಲಸು ಅಂತೇಳಿ ಸಿಕ್ಕಾಪಟ್ಟೆ ವೆರೈಟಿಯ ಹಲಸುಗಳಿದ್ದಾವೆ ಇಲ್ಲಿ ನೋಡಿ. ಇದು ಸಿಮ್ ಕಪೂರ ಹಲಸು ಅಂತೇಳಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಮಾನ್ ಕಲೆ ಅಂತೇಳಿ. ಸೊ ನಾವು ಹಲಸು ಅಂದರೆ ಹಲಸು ತೊಗೊಂಡು ತಿಂದ ಅಭ್ಯಾಸನೇ ಹೊರತು ಇಷ್ಟು ತಳಿದೇವೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ನೋಡಿ ವರಶ್ರು ಹಲಸು ಅಂತೇಳಿ ಇದು. ನೋಡಿ ಇದು ಲಾಲ್ಬಾಗ್ ಮಧುರ ಅಂತೇಳಿ ಬೆಂಗಳೂರದ್ದು. ಸೊ ಎಷ್ಟು ಜನಕ್ಕೆ ಈ ತಳಿ ಹಲಸುಗಳು ಗೊತ್ತಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ನೋಡಿ ಇದು ವಾಡಿ ಹಲಸು ಅಂತೇಳಿ. ಸೊ ಸಿಕ್ಕಾಪಟ್ಟೆ ವೆರೈಟಿ ಇದ್ದು ಇಲ್ಲಿ ನಾನು ನೋಡಿದಾಗ. ಸೊ ಇದು ಒಟಗ ಹಲಸು ಅಂತೇಳಿ, ನೋಡೋದಕ್ಕೆ ಎಲ್ಲ ಒಂದೇ ಥರ ಕಾಣಿಸುತ್ತೆ. ಇದೊಂದು ಡಿಫ್ರೆಂಟ್ ಆಗಿತ್ತು, ರುದ್ರಾಕ್ಷಿ ಹಲಸು ಅಂತೇಳಿ. ಸೇಮು ರುದ್ರಾಕ್ಷಿ ಥರ ಇತ್ತು, ಚಿಕ್ಕ ಹಲಸು ಇದು. ಸೊ ಇಲ್ಲಿ ನೋಡ್ತಾ ಇದ್ದಾರೆ, ಇದು ಬಂದು ನಾಗಚಂದ್ರ ಹಲಸು ಅಂತೇಳಿ, ದೇವನಹಳ್ಳಿದು ಮೂಲದ್ದು. ಸೊ ನೋಡ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಸೇಮ್ ಕಾಣಿಸ್ತವೆ. ಮಾನ್ಕಲೈ ಲೈಟ್ ಅಂತೇಳಿ ಇದು ಕನಕ ಹಲಸು. ಸೊ ಇಲ್ಲಿ ಒಬ್ಬರು ಯಾರಾದರೂ ಎಕ್ಸ್ಪ್ಲೇನ್ ಮಾಡಿದರೆ ಚೆನ್ನಾಗಿರೋದು, ಯಾರೂ ಇರಲಿಲ್ಲ. ಇದು ತೂಬನಗೆರೆ ರೆಡ್ ಅಂತೇಳಿ ನೋಡಿ. ಸೊ ಎಲ್ಲ ನೋಡೋಕ್ಕೆ ಒಂದೇ ಥರ ಕಾಣಿಸುತ್ತೆ, ಏನು ಡಿಫ್ರೆಂಟ್ ಅಂತ ಹೇಳೋಕ್ಕೊಬ್ರು ಇರಬೇಕಿತ್ತು. ಇದು ಪ್ರಕಾಶ್ ಚಂದ್ರ ಹಲಸು ಅಂತೇಳಿ. ಇದು ಬಂದು ಸರ್ವ ಋತು ಹಲಸು ಅಂತೇಳಿ ನೋಡಿ. ನೋಡೋಕ್ಕೆಲ್ಲನೂ ಒಂದೇ ಥರ ಕಾಣುತ್ತೆ. ಇದು ವಿಯೆಟ್ನಾಮ್ ಸೂಪರ್ ಅರ್ಲಿ ಅಂತೇಳಿ, ಒಂದೇ ವರ್ಷಕ್ಕೆ ಕಾಯಿ ಬಿಡೋಕ್ಕೆ ಶುರು ಮಾಡುತ್ತಂತೆ ಇದು. ಓಕೆನಾ. ಇದು ಬಂದು ರಾಜ ರುದ್ರಾಕ್ಷಿ ಅಂತೇಳಿ, ಅಲ್ಲಿ ನೋಡಿದ್ವಲ್ಲ ರುದ್ರಾಕ್ಷಿ, ಅದೇ ಥರ ಇದು ದೊಡ್ಡ ಸೈಜಲ್ಲಿದೆ, ರಾಜ ರುದ್ರಾಕ್ಷಿ ಅಂತೇಳಿ. ಇದು ಸದಾನಂದ ಹಲಸು ಅಂತ ನೋಡಿ, ದೊಡ್ಡಬಳ್ಳಾಪುರ ಮೂಲದ್ದು ಇದು ಬಂದು ಉಂಡೆ ಹಲಸು. ಓಕೆ, ಇಲ್ಲಿ ನೋಡ್ತಾ ಇದ್ದರೆ ಇದು ಶಂಕರ ಹಲಸು ಅಂತೇಳಿ. ಸೊ ಇದೊಂದು ಶಂಕರ ಹಲಸು ಕೇಳಿದ್ದೆ. ಇದು ಶ್ರೀ ಹಲಸು ಅಂತೇಳಿ. ಸೊ ಇದು ಬಂದು ರೆಡ್ ಅಂತೇಳಿ. ಇದು ಬಂದು ಕೆಂಪು ಹಲಸು, ರೆಡ್ ಜಾಕು. ಇದು ಅಂಟು ರಹಿತ ಹಲಸು ಅಂತೇಳಿ. ಸೊ ಇಷ್ಟು ವೆರೈಟಿ ಹಲಸುಗಳಲ್ಲಿ ನೀವು ಎಷ್ಟು ಕೇಳಿದ್ರಿ ಅಂತೇಳಿ ದಯವಿಟ್ಟು ತಿಳಿಸಿ. ಇದು ಮೈಸೂರಲ್ಲಿ ನಡೀತಿರೋ ಮಾವು ಹಲಸಿನ ಹಬ್ಬದಲ್ಲಿ ನೋಡಿದ್ದು. ಓಕೆ, ಬಾಯ್.